ಸಂಜೆ 5ರಿಂದಲೇ ಕದನ ವಿರಾಮ ಘೋಷಣೆಯಾಗಿದೆ. ಪಾಕ್ನಿಂದಲೇ ಕದನ ವಿರಾಮಕ್ಕೆ ಪ್ರಸ್ತಾಪ ಮಾಡಲಾಗಿದೆ. ಭಾರತದ ಡಿಜಿಎಂಒ ಮೂಲಕ ಕದನ ವಿರಾಮಕ್ಕೆ ಪ್ರಯತ್ನಿಸಿದೆ ಪಾಕ್. 5 ಗಂಟೆಯಿಂದಲೇ ಕದನ ವಿರಾಮ. ಟ್ರಂಪ್ ಈ ಕುರಿತಾಗಿ ಟ್ವೀಟ್ ಮಾಡಿದ್ರು ಮೊದಲಿಗೆ. ನಂತರ ಈಗ ಭಾರತದಿಂದ ಅಧಿಕೃತ ಹೇಳಿಕೆ. ಸಂಜೆ 5ರಿಂದಲೇ ಕದನ ವಿರಾಮ ಘೋಷಣೆ. ಭಾರತದ ನೌಕಾನೆಲೆ ಸೇನೆ ವಾಯುಸೇನೆಯಿಂದ ನಿರಂತರವಾಗಿ ಪಾಕಿಸ್ತಾನದ ದಾಳಿಗೆ ಪ್ರತಿದಾಳಿಯನ್ನ ನೀಡಲಾಗ್ತಾ ಇತ್ತು. ಈಗ 5 ಗಂಟೆಯಿಂದ ಭಾರತ ಪಾಕ್ ಮಧ್ಯೆ ಕದನ ವಿರಾಮ. ತಕ್ಷಣದಿಂದಲೇ ಕದನ ವಿರಾಮ. ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ. ರಾತ್ರಿ ಇಡೀ ಭಾರತ ಪಾಕ್ ಜೊತೆ ಮಾತುಕತೆ ನಡೆಸಿದ್ದೇವೆ. ಅದರ ಫಲಶ್ರುತಿಯಾಗಿ ಕದನ ವಿರಾಮ ಘೋಷಿಸಿವೆ 2 ದೇಶಗಳು ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇದೀಗ ಭಾರತದಿಂದಲೂ ಅಧಿಕೃತ ಮಾಹಿತಿ. ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಘೋಷಣೆಯಾಗಿದೆ. ಭಾರತ ಪಾಕಿಸ್ತಾನದ ಮಧ್ಯೆ 3 ದಿನಗಳಿಂದ ನಡೀತಾ ಇದ್ದ ಕದನಕ್ಕೆ ಈಗ ವಿರಾಮ. ಮೇ 12ನೇ ತಾರೀಕು ಮಾತುಕತೆಗೆ ನಿರ್ಧರಿಸಲಾಗಿದೆ. ಈಗ ಒಂದು ಹಂತದ ಮಾತುಕತೆ ನೇರ ನಡೆದಿದೆ. ಟ್ರಂಪ್ ಟ್ವೀಟ್ ಮಾಡಿರೋದನ್ನ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಐ ಆಮ್ ಪ್ಲೀಸ್ಡ್ ಟು ಅನೌನ್ಸ್ ದಟ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಅಗ್ರೀಡ್ to a full and immediate ceasefire. ಟ್ರಂಪ್ ಟ್ವೀಟ್ ಇದು. ಭಾರತ ಮತ್ತು ಪಾಕಿಸ್ತಾನಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಆಫ್ಟರ್ ಅ ಲಾಂಗ್ ನೈಟ್ ಆಫ್ ಟಾಕ್ಸ್ ಮೀಡಿಯೇಟೆಡ್ ಬೈ ದ ಯುನೈಟೆಡ್ ಸ್ಟೇಟ್ಸ್. ಅಮೆರಿಕದ ಮಧ್ಯಸ್ಥಿಕೆ, ಇಡೀ ರಾತ್ರಿಯ ಮಾತುಕತೆ ಮತ್ತು ಮಧ್ಯಸ್ಥಿಕೆಯಿಂದ ಭಾರತ ಮತ್ತು ಪಾಕಿಸ್ತಾನ ಒಪ್ಪಿಕೊಂಡಿವೆ. ಭಾರತ ಪಾಕ್ ಮಧ್ಯೆ ಮೇ 12ಕ್ಕೆ ಮಾತುಕತೆ ಇರುತ್ತೆ. ಇವತ್ತು ಮಧ್ಯಾಹ್ನ ಮೊದಲ ಮಾತುಕತೆ ನಡೆದಿದೆ. ಮಾತುಕತೆ ಬಳಿಕ ಕದನ ವಿರಾಮ ಘೋಷಣೆ. ಮೇ 12ಕ್ಕೆ ಡಿಜಿಎಂಒ ಮಟ್ಟದಲ್ಲಿ ಮಾತುಕತೆ ನಡೆಯುತ್ತೆ. ಇವತ್ತು ಸಂಜೆ 5ರಿಂದಲೇ ಕದನ ವಿರಾಮ ಘೋಷಣೆಯಾಗಿದೆ. ಕದನ ವಿರಾಮ ಘೋಷಣೆಯಾಗಿ 1 ಗಂಟೆ ಕಳೆದಿದೆ. ಭಾರತದಿಂದಲೂ ಅಧಿಕೃತ ಮಾಹಿತಿ ಸಿಕ್ಕಿದೆ. ವಿದೇಶಾಂಗ ಕಾರ್ಯದರ್ಶಿ ಮಿಸ್ತ್ರಿ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟು ಹೊರಟಿದ್ದಾರೆ. 6 ಗಂಟೆಗೆ ಒಂದು ಸುದೀರ್ಘ ಸುದ್ದಿಗೋಷ್ಠಿಯ ನಿರೀಕ್ಷೆ ಇತ್ತು. ಸ್ವಲ್ಪ ಹೊತ್ತಿನ ಮುಂಚೆ ಟ್ರಂಪ್ ಟ್ವೀಟ್ ಮಾಡಿದ್ರು. ಅದಾದ ಮೇಲೆ ಭಾರತ ಕೂಡ ಅಧಿಕೃತವಾಗಿ ಈ ಮಾಹಿತಿಯನ್ನ ಹಂಚಿಕೊಂಡಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಹಿಂಗಿತ್ತೊಂದು ನಿರೀಕ್ಷೆ ಖಂಡಿತ ಇತ್ತು. ಪಾಕಿಸ್ತಾನ ಎದುರಿಗೆ ದಾಳಿ ಮಾಡ್ತಾ ಹಿಂದಿನಿಂದ ಈ ಭಾರತದಿಂದ ಆಗ್ತಾ ಇರೋ ದಾಳಿ ಎಷ್ಟು ಬೇಗ ನಿಂತರೆ ಅಷ್ಟು ಬೇಗ ಆಗಲಿ ಅನ್ನೋ ಪರಿಸ್ಥಿತಿ ಪಾಕಿಸ್ತಾನದಿತ್ತು, ಗೊತ್ತಿದೆ. ಅದೇ ರೀತಿಯಾಗಿ ಆಗಿದೆ. ಈಗ ಇವತ್ತು ಮಧ್ಯಾಹ್ನ ಪಾಕಿಸ್ತಾನದ ಕಡೆಯಿಂದ ಮೊದಲ ಬಾರಿಗೆ ಪ್ರಸ್ತಾಪ ಬಂತು. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಡಿಜಿಎಂಒ, ಭಾರತದ ಮಿಲಿಟರಿ ಅಧಿಕಾರಿ, ಲೆಫ್ಟಿನೆಂಟ್ ಜನರಲ್ ನೇತೃತ್ವದ ಅಧಿಕಾರಿ ಈ ಹುದ್ದೆಯನ್ನು ಹೊಂದಿರ್ತಾರೆ. ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದಿಂದ ಪ್ರಸ್ತಾಪ ಬಂತು. ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದಕ್ಕೆ ಪಾಕಿಸ್ತಾನ ಸಿದ್ಧವಿದೆ ಅನ್ನುವಂತಹ ಪ್ರಸ್ತಾಪ ಬಂತು. ಅದಾದ ನಂತರ 3 ಸೇನಾಪಡೆಗಳ ಮುಖ್ಯಸ್ಥರುಗಳು ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾದರು. ಅವರ ಜೊತೆಗೆ ಚರ್ಚೆ ನಡೆಯಿತು. ಚರ್ಚೆಯಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಡಿಜಿಎಂಒ ನೇತೃತ್ವದಲ್ಲಿ ಮಾತುಕತೆಯಾಗಿದೆ. ಇದರ ಮಧ್ಯೆ ಅಮೆರಿಕ ಕೂಡ ಪ್ರಯತ್ನ ಮಾಡ್ತಾ ಇತ್ತು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆ ಕಡಿಮೆ ಆಗಬೇಕು ಅಂದ್ರೆ. ಇವತ್ತು ಬೆಳಗ್ಗೆ ಮಾರ್ಕೋ ರೂಬಿಯೋ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಜೊತೆ
ಕರೆ ಮಾಡಿ ಚರ್ಚೆ ಮಾಡಿದ್ರು. ಅದಾದ ನಂತರ ಜೈಶಂಕರ್ ಅವರ ಜೊತೆಗೂ ಮಾತನಾಡಿದ್ರು. ಜೈಶಂಕರ್ ಸ್ಪಷ್ಟವಾಗಿ ಹೇಳಿದ್ರು, ನಾವು ನಮ್ಮ ಗ್ರೌಂಡ್ನಲ್ಲಿದ್ದೀವಿ, ಲೆಕ್ಕಾಚಾರ ಜೊತೆಗೆ ಜವಾಬ್ದಾರಿಯುತವಾಗಿ ಭಾರತ ವರ್ತನೆ ಮಾಡ್ತಾ ಇದೆ, ಪಾಕಿಸ್ತಾನ ಉದ್ವಿಗ್ನತೆಯನ್ನ ತೀವ್ರಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ, ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾ ಇದ್ದೀವಿ ಅಂತ. ಬಹುಶಃ ಪಾಕಿಸ್ತಾನದ ಮೇಲೆ ಅಮೆರಿಕ ಒತ್ತಡ ಹೇರಿರೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಮತ್ತು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಈಗ ಬಂದು ಒಂದು ಹೇಳಿಕೆಯನ್ನು ಕೊಟ್ಟು ಹೋದ್ರು. ತತ್ಕ್ಷಣದ 5 ಗಂಟೆಯಿಂದಲೇ ಬಾಂಬ್ ದಾಳಿಯನ್ನು ಸ್ಟಾಪ್ ಮಾಡಿದ್ದೀವಿ, ನಿಲ್ಲಿಸಲಾಗಿದೆ, ಕದನ ವಿರಾಮ ಜಾರಿಗೆ ಬಂದಿದೆ ಅಂತ ವಿಕ್ರಮ್ ಮಿಸ್ತ್ರಿ ಹೇಳಿಕೆಯನ್ನು ಕೊಟ್ಟರು. ವಿಕ್ರಮ್ ಮಿಸ್ತ್ರಿ ಅವರು ಕೊಟ್ಟಂತಹ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಅಮೆರಿಕದ ಪ್ರಸ್ತಾಪ ಆಗಲಿಲ್ಲ, ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಲಿಲ್ಲ. ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಪಾಕಿಸ್ತಾನದ ಕಡೆಯಿಂದಲೇ ಈ ರೀತಿಯ ಕದನ ವಿರಾಮದ ಪ್ರಸ್ತಾವನೆ ಮೊದಲ ಬಾರಿಗೆ ಬಂದಿದೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇ 12ನೇ ತಾರೀಕು ಅಂದರೆ ಸೋಮವಾರ ಮತ್ತೊಮ್ಮೆ DGMO ನೇತೃತ್ವದ ಮಾತುಕತೆ ಆಗುತ್ತೆ. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಎರಡೂ ಭಾರತೀಯ ಸೇನೆಯ DGMO ಮತ್ತು ಪಾಕಿಸ್ತಾನದ DGMO ಇಬ್ಬರ ನೇತೃತ್ವದಲ್ಲಿ ಮೇ 12ನೇ ತಾರೀಕು ಮಾತುಕತೆಯನ್ನು ಮಾಡುವಂತಹ ನಿರ್ಧಾರ ಬಂದಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ತಟಸ್ಥ ಸ್ಥಳದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮಾತುಕತೆ ಆಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನ ಬಗ್ಗೆಯೂ ಕೂಡ ಭಾರತ ಈವರೆಗೆ ಯಾವುದೇ ಅಧಿಕೃತವಾದಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ. 6 ಗಂಟೆಗೆ ಪ್ರೆಸ್ ಮೀಟನ್ನು ಕರೆಯಲಾಗಿತ್ತು. ಆ ಪ್ರೆಸ್ ಮೀಟ್ಗೆ ಮೊದಲೇ ವಿಕ್ರಮ್ ಮಿಸ್ತ್ರಿ ಬಂದು ಈ ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. 6 ಗಂಟೆಯ ಪ್ರೆಸ್ ಮೀಟ್ನ ಬಗ್ಗೆ ಇನ್ನಷ್ಟೇ ನಿರ್ಧಾರ ಆಗಬೇಕಾಗಿದೆ. ಕೆಲವು ಮಾಹಿತಿಗಳ ಪ್ರಕಾರ 6 ಗಂಟೆಗೆ ಪ್ರೆಸ್ ಮೀಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವಿಕ್ರಮ್ ಮಿಸ್ತ್ರಿ ಬಂದು ಕದನ ವಿರಾಮ ಜಾರಿಯಾಗಿದೆ 5 ಗಂಟೆಯಿಂದ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಪತ್ರಿಕಾಗೋಷ್ಠಿ ನಡೆಯುತ್ತಾ ಅಥವಾ ನಡೆಯುವುದಿಲ್ಲವ ಅನ್ನೋದು ಸ್ಪಷ್ಟತೆ ಇಲ್ಲ. ಆದರೆ ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕಳೆದ 7ನೇ ತಾರೀಕು ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅದಾದ ನಂತರ ಉದ್ವಿಗ್ನತೆ ಶುರುವಾಗಿತ್ತು. ಕಳೆದ 4 ದಿನಗಳಿಂದ ಆ ಉದ್ವಿಗ್ನತೆಗೆ ಈಗ ಬ್ರೇಕ್ ಸಿಕ್ಕಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.